ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಮಾತಾಡೋಣ. ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಅಂದರೆ ಇವತ್ತಿಂದ ಕಂಟಿನ್ಯೂ ಆಗಿ ನಿಮಗೆ ಎವ್ರಿಡೇ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅಂದರೆ ನಾಳೆ ಸ್ಟಾಕ್ ಸೆಲೆಕ್ಷನ್ ಅಂದರೆ ನಾಳೆಗೆ ಯಾವುದು ನೀವು ಸ್ಟಾಕ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು, ಅದು ನಿಫ್ಟಿ 50ಲಿ. ಓಕೆ, ನಿಫ್ಟಿ 50 ಮೇಲೆ ಅಂದರೆ ಇಂಟ್ರಾಡೇ ಸ್ಟಾಕ್ಸ್ ಫಾರ್ ಟುಮಾರೋ. ಓಕೆ, ಆ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮಾತಾಡೋಣ. ಸೊ ಎವ್ರಿಡೇ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಹಾಗೆ ನಾಳೆಯಿಂದ ಕಂಟಿನ್ಯೂ ಆಗಿ ನಾನು ಏನು ಸ್ಟಾಕ್ ಸೆಲೆಕ್ಷನ್ ಕೊಟ್ಟಿರ್ತೀನಿ ಇಂಟ್ರಾಡೇಗೆ, ಸೊ ಅದರದ್ದು ಪರ್ಫಾರ್ಮೆನ್ಸು ನಾನು ಟ್ರೇಡ್ ಮಾಡಿದರೆ ನಾನು ಯಾವ ಥರ ಟ್ರೇಡ್ ಮಾಡಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಎಂಟ್ರಿ ಯಾವ ಥರ ಬೇಸ್ಡ್ ಮೇಲಿತ್ತು, ಹಾಗೆ ಸ್ಟಾಕ್ ಸೆಲೆಕ್ಷನ್ ನಾನು ಕೊಟ್ಟಾಗ ಸೊ ನೀವು ಯಾವ ಥರ ಎಂಟ್ರಿ ಆಗ್ಬೋದು ಅನ್ನೋದನ್ನ ಡೈಲಿ ನಾನು ಅಪ್ಲೋಡ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಟೋಟಲಿ ಈಗ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಅನ್ನೋದು ಒಂದು ಬಿಗ್ಗೆಸ್ಟ್ ಏನು ಹೇಳಿ ಪ್ರಾಬ್ಲಮ್ ಎಲ್ಲರಿಗೂ. ಯಾವ ಥರ ಸ್ಟಾಕ್ ಸೆಲೆಕ್ಟ್ ಮಾಡ್ಬೋದು, ಯಾವ ಥರ ಸ್ಟಾಕ್ ಸೆಲೆಕ್ಟ್ ಮಾಡ್ಬೋದು ಅಂತ ತುಂಬ ಕಂಟೆಂಟ್ಗಳಿರುತ್ತೆ. ಬಟ್ ಅದೆಲ್ಲದನ್ನು ಸೈಡಿಗೆ ಗೊತ್ತೇ. ಸೊ ಕಂಟಿನ್ಯೂ ಆಗಿ ನಾನು ಒಂದು ನಿಫ್ಟಿ 50ಲಿ ಒಂದು 4 ಸ್ಟಾಕನ್ನು ಎವ್ರಿಡೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ಇಟ್ಕೊಂಡು ನೀವು ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಇದರಲ್ಲೂ ಕೂಡ ನಾನು ತುಂಬ ದಿನ ಟ್ರೇಡ್ ಮಾಡ್ತಾ ಇರ್ತೀನಿ. ಸೊ ನಾನು ನಿಫ್ಟಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದ್ದಾಗ ಸ್ಟಾಕ್ ಮೇಲೆ ಮಾಡಲ್ಲ, ನಿಫ್ಟಿ ಪರ್ಫಾರ್ಮೆನ್ಸ್ ಇಲ್ಲದೆ ಇದ್ದಾಗ ಸ್ಟಾಕ್ ಮೇಲೆ ಮಾಡ್ತೀನಿ. ಸೊ ಇದು ಹಾಗೆ ನಿಮಗೆ ಯಾವ ಥರ ಸ್ಟ್ರಾಟಜಿ ಇದ್ರ ಮೇಲೆ ಅಪ್ಲೈ ಮಾಡುವ ಅನ್ನೋದನ್ನು ನಾನು ಡೈಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಪರ್ಟಿಕ್ಯುಲರ್ ಸ್ಟಾಕ್ಗಳ ಮೇಲೆ ಯಾವ ಸ್ಟ್ರಾಟಜಿ ನೀವು ಅಪ್ಲೈ ಮಾಡ್ಬೋದು ಅನ್ನೋದನ್ನು. ಸೊ ಅದಕ್ಕೂ ಮುಂಚೆ ನನ್ನ ಏನಿದೆ ಪ್ರೈಸ್ ಲಾಬಿ ಚಾನಲ್ ಏನಿದೆ ಯೂಟ್ಯೂಬ್ ಚಾನಲು, ಇಲ್ಲಿ ಬರುವಂಥ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಲ್ಲಿ ಬರುವಂಥ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಹಾಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆ್ಯಂಡ್ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ 4 ಸ್ಟಾಕ್ ಯಾವುದು ಅಂತ ನೋಡೋಣ. ಫಸ್ಟು ಒಂದು ಡಾಕ್ಟರ್ ರೆಡ್ಡಿ, ಸೆಕೆಂಡ್ ಒನ್ ಏಷ್ಯನ್ ಪೇಂಟ್, ಥರ್ಡ್ ಒನ್ನು ಇನ್ಫೋಸಿಸು, ಫೋರ್ತ್ ಒನ್ ಅದಾನಿ ಪೋರ್ಟ್. ಈ 4 ಸ್ಟಾಕ್ಗಳು ಒಂದು ಒಳ್ಳೆ 4 ಸ್ಟಾಕ್ಗಳು ನಾಳೆಯ ಟ್ರೇಡಿಂಗ್ ಸೆಷನ್ಗೆ ನೀವು ಚಾಯ್ಸ್ ಮಾಡ್ಕೊಬೋದು. ಈ 4 ಸ್ಟಾಕ್ಗಳು ನಾಳೆಯ ಟ್ರೇಡಿಂಗ್ ಸೆಷನ್ಗೆ ನೀವು ಚಾಯ್ಸ್ ಮಾಡ್ಬೋದು. ಸೊ ಫಸ್ಟ್ ನೋಡೋಣ ಡಾಕ್ಟರ್ ರೆಡ್ಡಿ. ಡಾಕ್ಟರ್ ರೆಡ್ಡಿ ಯಾಕೆ ಅಂತಂದರೆ ಒಂದಷ್ಟು 2 ದಿನದಿಂದ ಕಂಟಿನ್ಯೂ ಆಗಿ ಡೌನ್ ಟ್ರೆಂಡ್ ಇದೆ, ಮತ್ತು ಇವತ್ತು ಸ್ವಲ್ಪ ಸೈಡ್ ವೇಸ್ ಇದೆ, ಕಂಪ್ಲೀಟ್ ಸೈಡ್ ವೇಸ್ ಇದೆ. ಸಮ್ ರಿವರ್ಸಲ್ ಸಿಗೋ ಚಾನ್ಸಸ್ ಇದೆ, ರಿವರ್ಸಲ್ ಆಗೋ ಚಾನ್ಸ್ ಇದೆ, ಇಲ್ಲ ಅಂತಂದರೆ ಕಂಟಿನ್ಯೂ ಫಾಲ್ ಆಗೋ ಚಾನ್ಸಸ್ ಇದೆ. ಬಟ್ ನಾಳೆ ನೀವು ಯಾವ ಥರ ಟ್ರೇಡ್ ಮಾಡ್ಬೋದು ಈ ಡಾಕ್ಟರ್ ರೆಡ್ಡಿಲಿ ಅಂದರೆ, ಇದು 2 ಲೈನ್ಗಳೇನಿದೆ, ಸೊ ಇದು 2 ಲೈನ್ಗಳೇನಿದೆ ಇದು ಪ್ರೀವಿಯಸ್ ಡೇ ಹೈನ ರೆಪ್ರೆಸೆಂಟ್ ಮಾಡುತ್ತೆ. ಈ ಎಕ್ಸಾಂಪಲ್ ಈ ಗ್ರೀನ್ ಲೈನ್ ಏನಿದೆ ಇದು ಬಂದ್ಬಿಟ್ಟು ನಿನ್ನೆ ಹೈ, ಈ ರೆಡ್ ಲೈನ್ ಏನಿದೆ ಇದು ನಿನ್ನೆಯ ಲೋ, ಅಂದರೆ ಪ್ರೀವಿಯಸ್ ಡೇದ ಹೈ ಮತ್ತು ಲೋನ ಫೋಕಸ್ ಮಾಡುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಇದು ಬಂದ್ಬಿಟ್ಟು ಮೊನ್ನೆದು ಹೈ, ಇದು ಮೊನ್ನೆದು ಲೋ. ಓಕೆ, ಸೊ ಇದನ್ನು ತುಂಬ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲ ಕಡೆನೂ ಈ ಇಂಡಿಕೇಟರ್ ಇರುತ್ತೆ ಪ್ರೀವಿಯಸ್ ಡೇ ಹೈ ಲೋ ಅನ್ನೋದು. ಸೊ OHLC ಡಾಟಾ ಇರುತ್ತೆ, ನನಗೆ ಬರೀ ಮತ್ತು ಹೈ ಮತ್ತು ಲೋ ಸಾಕು, ಅದಕ್ಕೆ ಮತ್ತು 2 ಮಾತ್ರ ಪಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕೆಳಗಡೆ ಇರುವಂಥ MACD ಇಂಡಿಕೇಟರ್, ಹಾಗೆ ಇದೊಂದು VWAP ಇಂಡಿಕೇಟರ್. ಓಕೆ, ನಾಳೆ ನೀವೇನಾದರೂ ಸೊ ಒಂದು ಈ ಟ್ರೇಡನ್ನು ಯಾವ ಥರ ಮಾಡ್ಬೋದು ಅಂದರೆ, ಒಂದು VWAP ಕ್ರಾಸ್ ಓವರ್ MACD ಸ್ಟ್ರಾಟಜಿ ಮೇಲೆಗಳು ಫಸ್ಟ್ ಟ್ರೇಡ್ ತೊಗೊಬೋದು. ಇಲ್ಲಾಂದರೆ ಒಂದು ಬೆಸ್ಟ್ ಎಂಟ್ರಿ ಅಂದರೆ ಪ್ರೀವಿಯಸ್ ಡೇ ಹೈ ಮತ್ತು ಲೋ ಬ್ರೇಕ್ ಆದಾಗ ಟ್ರೇಡ್ ತೊಗೊಳೋದು ಇನ್ನೂ ಬೆಸ್ಟು. ಅಂದರೆ ಫಸ್ಟು 5 ಮಿನಿಟ್ ಕ್ಯಾಂಡ್ಲ್ ಇದೆ, 9:15 ಕ್ಯಾಂಡ್ಲ್ ಏನಿದೆ, ಅದೇನಾದರೂ ಈ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿದ್ರೆ, ಇವತ್ತಿನ ಹೈ ಏನಾದರೂ ಕ್ರಾಸ್ ಆಯಿತು ಅಂದರೆ, ಸೊ ಯು ಕ್ಯಾನ್ ಗೋ ಲಾಂಗ್. ಅಂದರೆ ಸೊ ಇದು ಪ್ರೀವಿಯಸ್ ಡೇ ಹೈ. ಓಕೆ, ಇದನ್ನೇನಾದರೂ ಬ್ರೇಕ್ ಆಯಿತು ಅಂದರೆ ಫಸ್ಟ್ 5 ಮಿನಿಟ್ ಕ್ಯಾಂಡ್ಲು, ಸೊ ಯು ಕ್ಯಾನ್ ಗೋ ಲಾಂಗ್. ಅದೇ ಥರ ಲೋ ಏನಾದರೂ ಬ್ರೇಕ್ ಆಯಿತು ಫಸ್ಟ್ 5 ಮಿನಿಟ್ಸಲ್ಲಿ ಅಂದರೆ ಯು ಕ್ಯಾನ್ ಗೋ ಶಾರ್ಟ್. ಓಕೆ, ಸಿಂಪಲ್. ಯಾಕೆಂದರೆ ಸ್ಟಾಕ್ ಸೆಲೆಕ್ಷನ್ನು ಡೌನ್ ಟ್ರೆಂಡ್ ಇದೆ, ಪ್ಲಸ್ ಇವು ಸಮಥಿಂಗ್ ರಿವರ್ಸಲ್ ಬರೋ ಥರ ಇದೆ. ಹಾಗೆ ಮಿಡ್ಲಲ್ಲಿದ್ರೂ ನೀವು ಟ್ರೇಡ್ ಮಾಡ್ಬೋದು ನಾಳೆ ಮಿಡ್ಲಲ್ಲಿದ್ರೂ. ಸೊ ಇದು VWAP ಲೈನ್ ಅಂತ ಅಂದ್ಕೊಳ್ಳಿ, MACD ಬುಲ್ಲಿಶ್ ಬಂದರು ಅಂದರೆ ಬುಲ್ಲಿಶ್ ಇಂಡಿಕೇಶನ್ ಬಂದು VWAP ಮೇಲ್ಗಡೆ ಕ್ರಾಸ್ ಓವರ್ ಆಯಿತು ಅಂದರೆ ಸೊ ಯು ಕ್ಯಾನ್ ಟೇಕ್ ಲಾಂಗ್. ಸೊ ಹಾಗೆ ವೈಸ್ ವರ್ಸ ಡೌನ್ ಸೈಡ್ ಕೊಡಿ. ಸೊ ಇದೊಂದು ಅದಾನಿ ಪೋರ್ಟ್, ಅದು ಡಾಕ್ಟರ್ ರೆಡ್ಡಿದು ಸ್ಟಾಕ್, ಅದು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ. ಹಾಗೆ ಏಷ್ಯನ್ ಪೇಂಟು ಕಂಟಿನ್ಯೂ ಆಗಿ ಡೌನ್ ಟ್ರೆಂಡ್ ಇದೆ, ಮತ್ತು ಜೊತೆಗೆ ಇವತ್ತು ಸ್ವಲ್ಪ MACD ಡೈವರ್ಜೆನ್ಸಿ ಕಂಡಂಗೆ ಕಾಣ್ತಾ ಇದೆ. ಸೊ ಡೈವರ್ಜೆನ್ಸ್ ಇದೆ, ನೀವು ನೋಡ್ಬೋದು ಇಲ್ಲಿ MACD ಹೈಯರ್ ಹೈ ಫಾರ್ಮೇಷನ್ ಆಗಿದೆ, ಬಟ್ ಪ್ರೈಸ್ ಬಂದ್ಬಿಟ್ಟು ಲೋಯರ್ ಲೋ ಫಾರ್ಮೇಷನ್ ಆಗಿದೆ. ಸೊ ಸಮಥಿಂಗ್ ರಿವರ್ಸಲ್ ಅಂದರೆ ಹೇಳೋಕ್ಕಾಗಲ್ಲ, ಬಟ್ ಪಾಸಿಬಿಲಿಟಿ ಇದೆ.
ಮತ್ತು ಒಂದು ಒಳ್ಳೆ ಸ್ಟಾಕು ಕೂಡ ಏಷ್ಯನ್ ಪೇಂಟ್. ಸೊ ಹಾಗಾಗಿ ಇಂಟ್ರಾಡೇಗೆ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಡಾಕ್ಟರ್ ರೆಡ್ಡಿಲಿ ಹೇಳಿದ ಹಾಗೆ ಒಂದು ವಿವಾಕ್ ಕ್ರಾಸ್ ಓವರ್ ಇಟ್ಕೊಂಡು ವಿತ್ MACD ಇಂಡಿಕೇಶನ್ ಟ್ರೇಡ್ ಮಾಡ್ಬೋದು. ಹಾಗೆ ನೀವು ಏನು ಹೇಳಿ ಪ್ರೀವಿಯಸ್ ಡೇ ಲೋ ಮತ್ತು ಹೈ ಬ್ರೇಕ್ ಆದಾಗ ವಿತ್ ಒಂದು ಒಳ್ಳೆ ಕ್ಯಾಂಡ್ಲ್ ಫಸ್ಟ್ 5 ಮಿನಿಟ್ ಅಥವಾ 10 ಮಿನಿಟಲ್ಲಿ ಕ್ಯಾಂಡ್ಲ್ ಫಾರ್ಮೇಷನ್ ಆಯಿತು ಅಂದ್ರೂ ಸೊ ಯು ಕ್ಯಾನ್ ಟೇಕ್ ಲಾಂಗ್. ಓಕೆ, ಸೊ ಇವತ್ತು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಫಸ್ಟ್ ಡೇ ಆಗಿದ್ದರಿಂದ. ನಾಳೆಯಿಂದ ನಾನು ಯಾವ ಥರ ಸ್ಟಾಕ್ ವರ್ಕ್ ಆಯಿತು, ಯಾವ ಥರ ಟ್ರೇಡ್ ಮಾಡೋ ಆಪರ್ಚುನಿಟಿ ಇತ್ತು ಅಂತ ಹೇಳಿದಾಗ ನಿಮಗೆ ಒಂದಷ್ಟು ಟ್ರೈನಿಂಗ್ ಆಗ್ತಾ ಹೋಗುತ್ತೆ. ಎವ್ರಿ ಡೇ ಒಂದು ವ್ಯಾಲಿಡ್ ಇನ್ಪುಟ್ ಸಿಗ್ತಾ ಹೋಗುತ್ತೆ. ತುಂಬ ಸಿಚುವೇಶನ್ಸ್, ತುಂಬ ಎಕ್ಸಾಂಪಲ್ಗಳು ನೋಡಿದಾಗ ನಿಮಗೂ ಒಂದು ಒಳ್ಳೆ ಇನ್ಪುಟ್ ಸಿಗ್ತಾ ಹೋಗುತ್ತೆ. ಹಾಗೆ ನೀವು ಏನಾದರೂ ಕಮೆಂಟ್ ಮಾಡಿದಾಗ, ಏನಾದ್ರು ಡೌಟ್ಗಳನ್ನ ಕೇಳಿದಾಗ ನನಗೂ ಇನ್ಪುಟ್ ಸಿಗ್ತಾ ಹೋಗುತ್ತೆ. ಸೊ ಇದೊಂದು ಮ್ಯೂಚುವಲ್ ಲರ್ನಿಂಗ್ ಮೇಲ್ಗಡೆ ನಾವು ಇದೊಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ಇನ್ಫೋಸಿಸ್ ಕಂಪ್ಲೀಟೆಡ್ 2 ಡೇಸಿಂದ ಸೈಡ್ ವೇಸ್ ಇದೆ. ಇನ್ಫೋಸಿಸ್ ಕಂಪ್ಲೀಟಾಗಿ 2 ಡೇಸಿಂದ ಸೈಡ್ ವೇಸ್ ಇದೆ. ಹಾಗಾಗಿ ನಾನು ಈ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೇ ಬಿ ಫರ್ದರ್ ಕಂಟಿನ್ಯೂ ಆಗೋದು ಡೌಟು. ಈ ಸೈಡ್ ವೇಸ್ ಟ್ರೆಂಡ್ ಮೇ ಬಿ ಒಂದು ಕಿಕ್ ಬ್ಯಾಕ್ ಆಗುತ್ತೆ, ಒಂದು ಒಳ್ಳೆ ಕಿಕ್ ಬ್ಯಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಜೊತೆಗೆ ಇನ್ನೊಂದು ಪ್ಯಾರಾಮೀಟರ್ ಏನು ಅಂತಂದರೆ, ಸೊ ಇದು ಪ್ರೀವಿಯಸ್ ಡೇ ಹೈ, ಓಕೆ, ಇದು ಪ್ರೀವಿಯಸ್ ಡೇ ಲೋ. ಸೊ ಇದು ಒಂದು ಇನ್ಸೈಡ್ ಬಾರ್ IB ಅಂದರೆ ಇನ್ಸೈಡ್ ಬಾರ್ ಅಂದರೆ ಇದು ಮದರ್ ಬಾರಾಗಿ ವರ್ಕ್ ಮಾಡುತ್ತೆ, ಇದು ಬೇಬಿಯಾಗಿ. ಇನ್ಸೈಡ್ ಬಾರ್ ಸ್ಟ್ರಾಟಜಿ ಪ್ರಕಾರ ಇದು ವರ್ಕ್ ಆಗುತ್ತೆ, ನಾಳೆ ಇನ್ಸೈಡ್ ಬಾರ್ ಬ್ರೇಕ್ಔಟ್ ಆಗುತ್ತೆ ಅಂದ್ಬಿಟ್ಟು ಅದ್ರ ಬೇಸ್ ಮೇಲೆ ನಾನು ಈ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಏನಾಗುತ್ತೆ ನೋಡೋಣ. ಸೊ ಯು ಕ್ಯಾನ್ ಟೇಕ್ ಲಾಂಗ್ ಟ್ರೇಡ್, ಅಂದರೆ ನೀವು ವಿಆಪ್ ಕ್ರಾಸ್ ಓವರ್ ಮೇಲೂ ಲಾಂಗ್ ಟ್ರೇಡನ್ನು ತೊಗೊಬೋದು, ಶಾರ್ಟ್ ಟ್ರೇಡನ್ನು ತೊಗೊಬೋದು. ಓಕೆ, ಸೊ ವಿತ್ MACD ಇಂಡಿಕೇಟರ್. ಹಾಗೆ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋನ್ ಇಟ್ಕೊಂಡು ನೀವು ಲಾಂಗ್ ಟ್ರೇಡನ್ನು ತೊಗೊಬೋದು, ಲಾಂಗ್ ಅಥವಾ ಶಾರ್ಟ್ ಟ್ರೇಡನ್ನು ಏಷ್ಯನ್ ಪೇಂಟ್ ಡಾಕ್ಟರ್ ರೆಡ್ಡಿಲಿ ಹೇಳಿದಾಗೆ. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಸ್ಟಾಕ್ ಅದಾನಿ ಪೋರ್ಟ್ಸ್ ಕೂಡ ಸಿಂಪಲ್ ಆಗಿ 2 ದಿವಸ ಸೈಡ್ ವೇಸ್ ಇದೆ. ಜೊತೆಗೆ ಇವತ್ತು ಇನ್ಸೈಡ್ ಬಾರ್. ಸೊ ಇದು ಮದರ್ ಕ್ಯಾಂಡಲ್ ಆಗಿ ವರ್ಕ್ ಆದರೆ, ಇದು ಬಂದ್ಬಿಟ್ಟು ಬೇಬಿ ಕ್ಯಾಂಡಲ್. ಸೊ ಇದು ಪ್ರೀವಿಯಸ್ ಡೇ ಹೈ, ಇದು ಪ್ರೀವಿಯಸ್ ಡೇ ಲೋ. ಸೊ ಇನ್ಸೈಡ್ ಬಾರ್ ಸ್ಟ್ರಾಟಜಿ ಪ್ರಕಾರ ಇದನ್ನು ಟ್ರೇಡ್ ಮಾಡೋಣ ಅಂತ ನಾಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಪರ್ಫಾರ್ಮೆನ್ಸ್ ಆಗುತ್ತೆ, ಎಲ್ಲೆಲ್ಲಿ ನಾವು ಎಂಟ್ರಿ ತೊಗೊಂಡ್ವಿ ಅದೆಲ್ಲವನ್ನು ನಾಳೆ ಡಿಸ್ಕಷನ್ ಮಾಡೋಣ. ಐ ಥಿಂಕ್ 4 ಸ್ಟಾಕು ನಿಮಗೆ ನಾಳೆ ಪಕ್ಕ ಒಂದು ಒಳ್ಳೆ ಜರ್ನಿ, ಅಂದರೆ ಒಂದು ಒಳ್ಳೆ ಸ್ಟಾಕ್ ಅನಿಸುತ್ತೆ ಇಂಟ್ರಾಡೇಗೆ. ಓಕೆ, ಒಂದು ಡಾಕ್ಟರ್ ರೆಡ್ಡಿ, ಮತ್ತೊಂದು ಏಷ್ಯನ್ ಪೇಂಟು, ಮತ್ತೊಂದು ಇನ್ಫೋಸಿಸು, ಮತ್ತು ಅದಾನಿ ಪೋರ್ಟ್ಸ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.